ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಸೊ ಇವತ್ತು ನಾವು ಇನ್ನೊಂದು ಮೀಶೋ ಪ್ರಾಡಕ್ಟ್ಸ್ ಜೊತೆಗೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ಲು, ಯಾವ ಪ್ರಾಡಕ್ಟ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಕುರ್ತಿ ಸೆಟ್ಸನ್ನ ನಾನು ರಿವ್ಯೂ ಮಾಡಿದ್ದೆ. ಕೇವಲ 200 ರೇಂಜಲ್ಲಿ 250 ರೇಂಜಲ್ಲಿ ಇರುವಂಥ ಕುರ್ತಿ ಸೆಟ್ಸ್. ನೋಡಿಲ್ಲ ಅಂದರೆ ನಾನು ಇಲ್ಲಿ ಮೇಲೆ ಲಿಂಕ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಆಮೇಲೆ ಇವತ್ತಿನ ವಿಶೇಷ ಇನ್ನೊಂದೇನಂದ್ರೆ ವೈರಲ್ ಆಗಿರೋ ಸ್ಯಾರೀಸ್ ಇದಾವೆ. ನೀವು ಯಾವುದಾದ್ರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಥವಾ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ, ಸೋಷಿಯಲ್ ಮೀಡಿಯಾಸ್ ಯಾವುದು ಓಪನ್ ಮಾಡಿದ್ರೆ ಈ ವೈರಲ್ ಸೀರೆಗಳು ತುಂಬಾನೇ ಸಿಗುತ್ತೆ ನಿಮಗೆ. ಸೊ ಅಂಥದ್ದೇ ಕೆಲವೊಂದು ಸೀರೆಸ್ನ ನಾನು ಪಿಕ್ ಮಾಡಿ ನಿಮ್ಮ ಜೊತೆ ಅದನ್ನ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸರಿ, ಒಂದೊಂದಾಗಿ ನಾವು ಎಲ್ಲ ಸ್ಯಾರೀಸ್ ನೋಡೋಣ. ಫಸ್ಟ್ ಯಾವ ಸ್ಯಾರಿ, ನನ್ನ ಫೇವ್ರೇಟ್ ಸ್ಯಾರಿ, ನನ್ನ ಪರ್ಸನಲ್ ಫೇವ್ರೇಟ್ ಸ್ಯಾರಿ ಅಂದ್ರೆ ಇದು ನೋಡಿ. ಇದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಇದು ನೋಡಿ, ಇದ್ರ ಪಲ್ಲು ಇದು ನೋಡಿ, ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಫುಲ್ ನೀಟಾಗಿ ವರ್ಕ್ ಮಾಡಿದ್ದಾರೆ. ಇಷ್ಟು ನೀಟಾಗಿರೋ ಸ್ಯಾರಿನ ನೀವು ಯಾವುದಾದ್ರೂ ಪ್ರೈವೇಟ್ ವೆಬ್ಸೈಟ್ ಅಲ್ಲೋ ಅಥವಾ ನೀವು ಎಲ್ಲಾದ್ರೂ ದೊಡ್ಡ ಬ್ರ್ಯಾಂಡ್ ಇರೋಲ್ಲ ತಗೊಂಡ್ರೆ ಆರಾಮಾಗಿ 7,000-8,000 rupees ಚಾರ್ಜ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೂ ಡೌಟ್ ಇಲ್ಲ. ಇದನ್ನ ನಾನು ತುಂಬಾ ಕಡಿಮೆ ಬೆಲೆಯಲ್ಲಿ ಮೀಶೋ ಅಲ್ಲಿ ತಗೊಂಡಿದ್ದೀನಿ. ಅದು ಮೀಶೋ ಅಲ್ಲಿ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಇರೋ ಪಾರ್ಟಿ ವೇರ್ ಸ್ಯಾರಿ ಸಿಗ್ತಾ ಇದೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ದಿ ಬೆಸ್ಟ್ ಡೀಲ್ ಇದು. ಇದನ್ನ ನೀವು ನೀಟಾಗಿ ನೋಡಿದ್ರೆ ಇಲ್ಲಿ ನೋಡಿ, ಇದು ವರ್ಕ್ ಬಂದ್ಬಿಟ್ಟು ಪರ್ಲ್ಸ್ ಎಲ್ಲ ಹಾಕಿದ್ದಾರೆ, ಪರ್ಲ್ ವರ್ಕ್ ಇದೆ ಫುಲ್ ನೀಟಾಗಿ. ಇದು ಸ್ಟಿಚ್ ಕೂಡ ಇಲ್ಲಿ ಕಾಣಿಸಲ್ಲ ಅಷ್ಟೊಂದು. ಇಲ್ಲಿ ನೀವು ವೇರ್ ಮಾಡಿದಾಗ ಇಲ್ಲಿ ಕೂಡ ನಿಮ್ಗೆ ಏನು ಕಾಣಿಸಲ್ಲ. ಇಲ್ಲಿ ಇದನ್ನ ನೀವು ಬ್ಯಾಕ್ ಸೈಡ್ ನೋಡಿದ್ರು ಸಹ ನೋಡಿ ಹೀಗಿದೆ. ವರ್ಕ್ ಬಂದ್ಬಿಟ್ಟು ದಿ ಬೆಸ್ಟ್ ಹ್ಯಾಂಡ್ ವರ್ಕ್ ಅಂತಾರಲ್ಲ ಹಾಗಿದೆ. ನಾವು ಯಾವ್ದಾದ್ರು ಬ್ಲೌಸ್ ಗ್ರ್ಯಾಂಡ್ ವರ್ಕ್ ಮಾಡಿಸ್ತೀವಲ್ಲ ಅವಾಗ ಹಿಂಗೆ ಇರುತ್ತಲ್ಲ, ಅದು ನಾವು ಒಂದು ಬ್ಲೌಸ್ಗೆ ಎಷ್ಟು ಒಂದು 5,000-6,000 ಹಾಕಿ ಕೊಟ್ಬಿಡ್ತೀವಿ ಅಲ್ಲ. ಇದನ್ನ ಸ್ಯಾರಿ ಪೂರ್ತಿನೇ ನೋಡಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ. ನೋಡಿ ಫುಲ್ ಇಲ್ಲಿವರೆಗೂ, ನಿಮ್ದು ಎಲ್ಲಿವರೆಗೂ ಇದು ಪಲ್ಲು ಬರುತ್ತಲ್ಲ ಅಲ್ಲಿವರೆಗೂ ಫುಲ್ ಇದೆ. ಆಮೇಲೆ ನಿಮಗೆ ಇದು ಸ್ಯಾರಿ ಒಂಚೂರು ಹಿಂಗೆ ಶೈನಿ ಶಿಮ್ಮರ್ ಟೈಪ್ ಬರುತ್ತೆ. ನೀವು ನೈಟ್ ಇದನ್ನ ಪಾರ್ಟಿಗೆ ಅಥವಾ ಈವ್ನಿಂಗ್ ಫಂಕ್ಷನ್ಸ್ಗೆ, ಆಫೀಸ್ ಫಂಕ್ಷನ್ಸ್ ಇರುತ್ತಲ್ಲ ಅದಕ್ಕೆ ಹಾಕೋಬಹುದು. ಇಲ್ಲಾಂದ್ರೆ ಕಾಲೇಜ್ ಫೇರ್ವೆಲ್ಸ್ ಇರುತ್ತೆ, ಈವ್ನಿಂಗ್ ಫಂಕ್ಷನ್ಸು ಅಥವಾ ಮಾರ್ನಿಂಗ್ ಏನಾದರೂ ರಿಸೆಪ್ಷನ್ಸ್ ಎಲ್ಲ ಇರುತ್ತೆ, ಅವಾಗ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ನಿಜ ಹೇಳ್ತೀನಿ, ನೀವು ಪಕ್ಕಾ ಕಾಂಪ್ಲಿಮೆಂಟ್ ಸಿಗುತ್ತೆ. ಆಮೇಲೆ ಎಲ್ಲಿ ತಗೊಂಡ್ರಿ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ ನೋಡಿ. ಬಿಕಾಸ್ ನಾನು ನೋಡಿದ ಹಾಗೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ವೈರಲ್ ಆಗಿರೋ ಸ್ಯಾರಿ. ನಾನು ಇದನ್ನ ಮೀಶೋ ಅಲ್ಲಿ ಸಿಕ್ಕುತ್ತಾ ಅಥವಾ ಹಂಗೆ ಹಾಕಿದಾರಾ ಅನ್ನೋ ಡೌಟ್ ಇತ್ತು ನನಗೆ. ನಿಮ್ಗೆ ಗೊತ್ತಲ್ವಾ, ನನಗೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ ಹೊರತು ನಾನು ಯಾವುದೂ ನಂಬಲ್ಲ. ಸೊ ಈಗ ಇಲ್ಲಿ ನೋಡಿ, ಇದು ಬ್ಲೌಸ್ ನೋಡಿ, ಇದು ನೋಡಿ, ಇದು ಕೈ ತೋಳಿಗೆ ಬರುತ್ತೆ ನೋಡಿ. ಎಲ್ಲದಕ್ಕೂ ನೀಟಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಇವ್ರು ಎಷ್ಟು ಡೀಟೇಲಿಂಗ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಾವು ಬ್ಲೌಸ್ ಹೊಲಿಸುವಾಗ ಇಲ್ಲಿ ಹಿಡಿತಾರಂತ ಇಲ್ಲಿಷ್ಟು ಗ್ಯಾಪ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ದಟ್ ವರ್ಕ್ ಮಾಡಿರೋದು ಯಾವುದು ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಸ್ಯಾರಿ. ನೀವು ಆರಾಮಾಗಿ ಇದನ್ನ ಪ್ಲೀಟ್ ಮಾಡ್ಬೋದು ಅಥವಾ ನೀವು ಆರಾಮಾಗಿ ಇದನ್ನ ಹಿಂಗೆ ವೇರ್ ಮಾಡ್ಬೋದು. ನೀವು ಜಾಸ್ತಿ ಇದನ್ನ ಪ್ಲೀಟ್ ಮಾಡಿ ಹಾಕೋಬೇಕಂತಾನು ಏನೂ ಇಲ್ಲ. ಆರಾಮಾಗಿ ಹಿಂಗೆ ಫ್ಲೋ ಆಗಿ ಬಿಟ್ಟಿದ್ರು ಬೆಸ್ಟ್ ಕಾಣಿಸುತ್ತೆ. ಬಿಕಾಸ್ ವರ್ಕ್ ಅಷ್ಟೊಂದು ಇದೆ ಅಲ್ಲ ಇದಕ್ಕೆ. ಸೊ ನೀಟಾಗಿ ನೀವು ಇದನ್ನ ಹಿಂಗೆ ವೇರ್ ಮಾಡಿದ್ರು ಆಯ್ತು ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಫುಲ್ ನೀಟಾಗಿ ವರ್ಕ್ ಇದೆ. ಸೊ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಕ್ಲಿಕ್ ಮಾಡಿ ಒಂದ್ಸರಿ ಚೆಕ್ ಮಾಡಿ. ಆಮೇಲೆ ಇದರದ್ದು ಡೀಟೇಲ್ಸ್ ಎಲ್ಲಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ನಾನು ಹಾಕಿರ್ತೀನಿ. ಪ್ಲಸ್ ನಿಮಗೆ ಇದು ಸ್ಯಾರಿ ಬಗ್ಗೆ ಎಲ್ಲಿದೆ ಲಿಂಕ್, ಇದು ಸರಿಯಾಗಿರುತ್ತಾ ಇಲ್ವಾ ಅಂತ ನಿಮ್ಗೆ ಡೌಟ್ಸ್ ಇರ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋ ಸ್ಯಾರಿ ಲಿಂಕನ್ನೇ ನೀವು ಕ್ಲಿಕ್ ಮಾಡಿ. ಯಾಕಂದ್ರೆ ಬೇರೆ ಬೇರೆ ಸೆಲ್ಲರ್ಸ್ ಇರ್ತಾರೆ, ಬೇರೆ ಬೇರೆ ಕಡೆ ಲಿಂಕ್ ಸಿಗುತ್ತೆ ನಿಮಗೆ. ಒಂದೇ ಸಾರಿ 4 ಥರ ಹಾಕಿರ್ತಾರೆ. ಸೊ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿ ಬೇರೆ ಕ್ವಾಲಿಟಿ ಸೀರೆ ಬರೋದು ಚಾನ್ಸಸ್ ಇರುತ್ತೆ. ಸೊ ಹೆಂಗೂ ನೀವು ಆಪ್ಷನ್ ತೊಗೊಂಡಿರ್ತೀರ ಅಂದಮೇಲೆ ಆರಾಮಾಗಿ ಇದನ್ನು ಒಮ್ಮೆ ಚೆಕ್ ಮಾಡಿ ನೋಡಿ. ಇಷ್ಟ ಆದಿ ನೀವು ಸೆಲೆಕ್ಟ್ ಮಾಡಿ, ನೀವು ಪರ್ಚೇಸ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ಸೀರೆ ಯಾವುದು ಅಂದರೆ ಇದು ಸಹ ನೀವು ನೋಡಿರ್ತೀರ ಅಲ್ವಾ. ಇದನ್ನು ಸಹ ಈ ಕಲರ್ ಕಾಂಬಿನೇಷನ್ ನೋಡಿ, ಇದು ಗ್ರೀನ್ ಅಂಡ್ ಪರ್ಪಲ್, ಏನ್ ಡೆಡ್ಲಿ ಕಾಂಬಿನೇಷನ್ ಅಲ್ಲ ಇದು. ಆಮೇಲೆ ಇದಕ್ಕೂ ಸಹ ನೋಡಿ,
ಸ್ಟಾರ್ಟಿಂಗ್ ಹೇಳ್ತೀನಿ, ಇಲ್ಲೆಲ್ಲ ಪರ್ಲ್ ವರ್ಕ್ ಇದೆ, ನೀಟಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ನೀಟಾಗಿ ಹ್ಯಾಂಡ್ ಸ್ಟಿಚ್ ಮಾಡಿದ್ದಾರೆ. ಸೊ ಆರಾಮಾಗಿ ನೀವು ದೂರಿಂದ ನೋಡಿದ್ರು ನಿಮಗೆ ಇದು ಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಇದನ್ನು ಸಹ, ಇದು ಹಾಗೆ ಇದೆ, ಶಿಮ್ಮರ್ ಟೈಪ್ ಫ್ಯಾಬ್ರಿಕ್ ಇದೆ, ಅದಕ್ಕೆ ಲೈಟಿಗೆ ಇದು ಶೈನ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಪ್ಲೀಟ್ಸ್ ಮಾಡುವಾಗಲೂ ಕೂಡ ನಿಮಗೆ ಇದು ತುಂಬ ಈಸಿಲಿ ನೀವು ಇದನ್ನ ಪ್ಲೀಟ್ ಮಾಡ್ಬೋದು. ನಿಮಗೆ ನೆರಿಗೆ ಎಲ್ಲಾನು ಹಿಂಗೆ ಉಬ್ಬಿ ನಿಂದ್ರಲ್ಲ, ಆರಾಮಾಗಿ ಬೀಳುತ್ತೆ. ಭಾರ ಅಂತ ಏನು ಅನ್ಸಲ್ಲ, ನಾರ್ಮಲ್ ಆಗಿ ವೇಟ್ ಇದೆ ಸ್ಯಾರಿದು. ಸೊ ಆ ವೇಟಿಗೆ ನಿಮ್ಮ ಸ್ಯಾರಿ ಆರಾಮಾಗಿ ಕೂತ್ಕೊಳ್ಳುತ್ತೆ. ಇನ್ನೊಂದೇನು ಅಂದರೆ ಇದ್ರದ್ದು ಬ್ಲೌಸ್ ಕಲರ್ ನೋಡಿ, ಇದು ಏನು ಚೆನ್ನಾಗಿದೆ ನೋಡಿ, ಪರ್ಪಲ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಇದಕ್ಕೆ. ಅದ್ರ ಜೊತೆಗೆ ಇಲ್ಲೂ ಸಹ ಫುಲ್ ವರ್ಕ್ ಮಾಡಿದ್ದಾರೆ ನೋಡಿ. ಇದು ಬ್ಲೌಸ್ ಬರುತ್ತೆ ನಿಮಗೆ, ಇದು ಬ್ಲೌಸು ಆಯ್ತಾ. ಇದು ಕೈ ತೋಳಿಗೆಲ್ಲ ಬರುತ್ತೆ. ಸೊ ನೀವು ಇದನ್ನು ಸಹ ನಿಮ್ಮ ಫಂಕ್ಷನ್ಸ್ಗೆ, ಪೂಜೆಗೆ, ಟೆಂಪಲ್ಗೆ ಹೋಗೋದಾದ್ರೆ, ಅಥವಾ ನಿಮ್ಮ ಸಾಯಂಕಾಲ ಏನಾದರೂ ಫಂಕ್ಷನ್ಸ್ ಇದ್ದರೆ, ನಿಮ್ಮ ಆಫೀಸಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ, ನೀವು ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು. ಎಸ್ಪೆಷಲಿ ಟೀಚರ್ಸ್ಗೆಲ್ಲ ಹಿಂಗೆ ಏನಾದ್ರು ಫಂಕ್ಷನ್ಸ್ ಇದ್ದೇ ಇರುತ್ತೆ ಸ್ಕೂಲಲ್ಲಿ, ಕಾಲೇಜಸಲ್ಲಿ. ಸೊ ಪ್ಲೀಸ್ ಇದನ್ನು ಒಂದ್ಸರಿ ಚೆಕ್ ಮಾಡಿ. ಇದು ನಿಮಗೆ ತುಂಬ ಹೆಲ್ಪ್ ಆಗೋ, ನಿಮ್ಗೆ ತುಂಬ ಯೂಸ್ಫುಲ್ ಆಗುವಂಥ ಸೀರೆ ಇದು. ಸೊ ನನ್ನ ಕಡೆಯಿಂದ ನಾನು ಇದಕ್ಕೆ ಮತ್ತು ಆ ಪಿಂಕ್ ಸ್ಯಾರಿಗೆ 10 out of 10 ಕೊಡ್ತೀನಿ. ಬಿಕಾಸ್ ನಾನು ಇದನ್ನು ನೋಡಿ ಇಷ್ಟ ಆಯಿತೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ನಾನು ನಿಮ್ಗೆ ಹೇಳಿದ್ದು. ಒಂದು ವೇಳೆ ಯಾವುದಾದ್ರು ಸೀರೆ ಇಷ್ಟ ಆಗಿರಲಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ತೀನಿ. ಇದನ್ನು ನನ್ನ ಕಡೆಯಿಂದ ಫುಲ್ಲಿ ಅಪ್ರೂವ್. ಇದ್ರದ್ದು ನಾನು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಪರ್ಚೇಸ್ ಮಾಡಿ. ಸೊ ಇದು ನಮ್ಮ ನೆಕ್ಸ್ಟ್ ಸ್ಯಾರಿ. ಇದು ಏನು ಚೆನ್ನಾಗಿದೆ ಅಂದರೆ, ಈ ಸಾಯಂಕಾಲ ಕಾಕ್ಟೇಲ್ ಪಾರ್ಟೀಸು, ಈವ್ನಿಂಗ್ ಪಾರ್ಟೀಸು, ಫುಲ್ ರಿಚ್ ಆಗಿರುವಂಥ ಪಾರ್ಟೀಸು, ಫುಲ್ ಮಾಡರ್ನ್ ಆಗಿರೋ ಸ್ಯಾರಿ. ಇದು ಬಾಲಿವುಡ್ ಟೈಪ್ ಸಿಂಗಲ್ ನೋಡಿ, ಇದು ಸಿಂಗಲ್ ಆಗಿರೋದೇ ಇಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಚಿಕ್ಕದಂದ್ರೆ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೆ. ಎಷ್ಟು ನೀಟಾಗಿದೆ ಅಂದರೆ, ಈ ಸ್ಯಾರಿ ಕೂಡ ಹಾಗೆ ಶಿಮ್ಮರ್ ಮಟೀರಿಯಲ್ ಅಲ್ಲಿ ಬರುತ್ತೆ ನೋಡಿ, ಶಿಮ್ಮರ್ ಮಟೀರಿಯಲ್ ಅಲ್ಲಿ ಬರುತ್ತೆ ಇದು. ನೀವು ಇದನ್ನ ಆರಾಮಾಗಿ ವೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಫಂಕ್ಷನ್ಸ್ಗೆ, ರಿಸೆಪ್ಷನ್ಸ್ಗೆ ಅದು ಹೋಗುವಾಗ ದಿ ಬೆಸ್ಟ್ ರಿಚ್ ಸ್ಯಾರಿ ಇದು. ಯಾರು ನೋಡಿದ್ರು ನೀವು ದೂರಿಂದಾನೇ ಕಾಣಿಸ್ತೀರ, ಅಷ್ಟು ಚೆನ್ನಾಗಿ ಇಷ್ಟಿದೆ ಇದ್ರದ್ದು ನೋಡಿ. ಬಾರ್ಡ್ರು ಜಾಸ್ತಿ ದಪ್ಪ ಎಲ್ಲ, ಜಾಸ್ತಿ ಹಿಂಗೇನಂತಾರದು ಜಾತ್ರೆ ಟೈಪ್ ಎಲ್ಲ ಏನಿಲ್ಲ, ತುಂಬ ಡೀಸೆಂಟ್ ಆಗಿ, ತುಂಬ ರಿಚ್ ಆಗಿ ವರ್ಕ್ ಮಾಡಿದ್ದಾರೆ. ಈ ಸ್ಯಾರಿ ಕೂಡ ಹಾಗೆ ಶಿಫಾನ್ ಅಲ್ಲಿ ಬರುತ್ತೆ. ಆರಾಮಾಗಿ ನೀವು ನೀರಿಗೆ ಎಲ್ಲ ಮಾಡ್ಕೋಬಹುದು, ಯಾರು ಉಡಿಸ್ಬೇಕಂತ ಇಲ್ಲ, ನೀವೇ ಇದನ್ನ ಆರಾಮಾಗಿ ಪ್ಲೀಟ್ ಮಾಡ್ಕೊಂಡು ಹಾಕೋಬಹುದು. ಇದನ್ನ ನೀವು ಬೇಕಿದ್ರೆ ಹೀಗೆ ಫ್ಲೋ ಆಗಿನೂ ಬಿಡ್ಬೋದು, ಹೀಗೆ ಇಲ್ಲ ಅಂದರೆ ನೀವು ಇದನ್ನ ಪಲ್ಲು ಟೈಪ್ ಹಿಂಗೆ ಮಾಡ್ಕೊಂಡು ಹಾಕೋಬಹುದು. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಇದು. ಆಮೇಲೆ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ತುಂಬ ಮಾಡರ್ನ್ ಆಗಿ ಮಾಡಿದ್ದಾರೆ ನೋಡಿ, ತುಂಬ ಮಾಡರ್ನ್ ಆಗಿದೆ ಇದು ಬ್ಲೌಸು. ಇದು ಹಿಂಗೆ ಫ್ರಂಟಲ್ಲಿ ಇರುತ್ತೆ ಗೊತ್ತಾ, ಈ ರೀತಿ ಇಷ್ಟೇ ಇದೆ. ಇದು ಇಲ್ಲಿವರೆಗೂ ಸ್ಲೀವ್ಸ್ ಟೈಪ್ ಬರುತ್ತೆ. ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕೋಬಹುದು. ಇಲ್ಲಿ ನೋಡಿ, ಕೈ ತೊಳುತ್ತೆ. ಎಷ್ಟು ಚೆನ್ನಾಗಿದೆ ಸ್ಯಾರಿನ. ನೋಡಿಲ್ಲ, ನಿಮಗೆ ಒಳ್ಳೆ ಸಿಲ್ಕ್ ಲುಕ್ ಕೊಡುತ್ತೆ. ಫುಲ್ ಸಿಲ್ಕ್ ಇದೆ ಏನೋ ಅಂತ ಅನ್ಸುತ್ತೆ ನಿಮಗೆ. ಪೂರ್ತಿ ಸ್ಯಾರಿ ಚೆನ್ನಾಗಿ ಇವರು ಬಾರ್ಡರ್ ಕೊಟ್ಟಿದ್ದಾರೆ ಕೆಳಗಡೆ. ಆಮೇಲೆ ಪಲ್ಲು ಸಹ ತುಂಬ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು. ತುಂಬ ಏನು ಭಾರ ಇದೆ ಅಂತ ಏನೂ ಇಲ್ಲ. ವೇರ್ ಮಾಡಿದಾಗ ಅಥವಾ ಫಂಕ್ಷನ್ಸ್, ಗದ್ದಲದಲ್ಲಿ, ಗ್ರೂಪಲ್ಲಿ ಇದ್ದಾಗಲೂ ಕೂಡ ನೀವು ಸ್ಯಾರಿ ಉಟ್ಕೊಂಡು ಅನ್ನೋ ಫೀಲ್ ಬರಲ್ಲ, ಅಷ್ಟು ಲೈಟ್ ವೆಯ್ಟ್ ಇದೆ ಸ್ಯಾರಿ. ಆಮೇಲೆ ಕ್ವಾಲಿಟಿ ಪ್ರಕಾರ ಹೇಳಿದ್ರೆ 10 out of 10 ಕೊಡ್ತೀನಿ ನಾನು ಈ ಸ್ಯಾರಿಗೆ. ಬಿಕಾಸ್ ನನಗೆ ಅಷ್ಟು ಇಷ್ಟ ಆಯಿತು. ನಾನು ನೋಡಿದಾಗ ಅನಿಸಿತ್ತು ನನಗೆ ಇದೇ ರೀತಿ ಬರುತ್ತಾ ಅಥವಾ ಮತ್ತೇನಾದರೂ ಇರುತ್ತಾ ಅಂತ. ಬಟ್ ಇಲ್ಲ, ತುಂಬ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ನನಗಂತೂ ನನ್ನ ಪರ್ಸನಲ್ ಫೇವ್ರೇಟಲ್ಲಿ ಇದು ಒಂದು. ಇದು ಆಮೇಲೆ ಆ ಪಿಂಕು, ಇವು ಯಾವ್ಯಾವ ನಾನು ತರಿಸಿದ್ನಲ್ಲ, ಅದ್ರ ಕ್ವಾಲಿಟಿ ನೋಡಿಬಿಟ್ಟು ನನಗೆ ಪೂರ್ತಿನೇ ಫೇವ್ರೇಟ್ ಆಗಿಬಿಡ್ತು. ಸೊ ನೀವು ಸಹ ಈ ಸ್ಯಾರಿನ ಸೆಲೆಕ್ಟ್ ಮಾಡೋದಾದರೆ, ತಗೋಬೇಕಂತ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಟು ಚೆಕ್ಔಟ್. ಆಮೇಲೆ ಇನ್ನೊಂದು, ಇದ್ರದ್ದು ರೇಟ್ಸ್ ಎಷ್ಟಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮಗದು ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಇದ್ರದ್ದು ಬಟ್ಟೆ ನಾನು ಹೇಳಬೇಕಾಗಿಲ್ಲ, ತುಂಬ ತುಂಬ ಸಾಫ್ಟ್ ಆಗಿದೆ. ಸೊ ನೀವು ಕ್ಯಾರಿ ಮಾಡ್ಬೋದು. ಸೊ ನೆಕ್ಸ್ಟ್ ಫಂಕ್ಷನ್ಗೆ ಇದನ್ನು ಕಾರ್ಟಲ್ಲಿ ಹಾಕಿ ಚೆಕ್ಔಟ್ ಮಾಡೋಕ್ಕೆ ಮರಿಬೇಡಿ.
ಓಕೆ, ಮುಂದಿನ ಸ್ಯಾರಿ. ನಾನು ಇಷ್ಟೊತ್ತು ತೋರಿಸಿದ್ದೆಲ್ಲ ಪಾರ್ಟಿ ವೇರ್ ಇದೆ. ಏನು ಇದು ಮದುವೆಗೆ ಏನಾದರೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಬೇಕಲ್ಲ, ಸ್ವಲ್ಪ ಏನಾದರೂ ಹಿಂಗೆ ರಿಚ್ ಬಾರ್ಡರ್ ಬೇಕಲ್ಲ, ರೇಷ್ಮೆ ಸ್ಯಾರಿ ಟೈಪ್ ಇರಬೇಕಲ್ಲ ಅಂತ ಇದ್ರೆ ಬಂತು ನೋಡಿ, ರೇಷ್ಮೆ ಸ್ಯಾರಿ ಟೈಪ್ ಇರೋ ಸೀರೆ. ಇದು ನಾನು ಓಪನ್ ಮಾಡಿದ್ದೀನಿ ಬಿಕಾಸ್ ನಾನು ತೋರಿಸೋಕ್ಕಿಂತ ಮುಂಚೆ ನನಗೆ ಎಲ್ಲ ಚೆಕ್ ಮಾಡಬೇಕು ಹೇಗಿದೆ ಏನಿದೆ ಅಂತ, ಬಿಕಾಸ್ ಸುಮ್ಮನೆ ನಾನು ನಿಮ್ಗೆ ರಿವ್ಯೂ ಮಾಡೋದಲ್ಲ. ಸೊ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ನೀವು ದೂರಿಂದ ನೋಡಿ ಎಷ್ಟು ಗ್ರ್ಯಾಂಡ್ ಕಲರ್ ಇದೆ ಅಂದರೆ ಇದಕ್ಕೆ ನೀವು ಇದನ್ನು ಬ್ರೈಡಲ್ ಕೂಡ ಇದನ್ನ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಭಾರನೂ ಇದೆ, ಇದ್ರ ಪ್ಲೀಟ್ಸ್ ಎಲ್ಲ ನೀವು ಹಾಕೋಬಹುದು, ನೇರಿಗೆ ತುಂಬ ಆರಾಮಾಗಿ ಬರುತ್ತೆ. ಇದ್ರದ್ದು ಮಟೀರಿಯಲ್ ಬಂದ್ಬಿಟ್ಟು ಫುಲ್ಲು ಏನಂತಾರೆ ರೇಷ್ಮೆ ಸ್ಯಾರಿ ಇರುತ್ತಲ್ಲ ಹಾಗೆ ನಿಮ್ಗೆ ಇದ್ರ ಡಿಸೈನ್ಸ್ ಎಲ್ಲ ಬರುತ್ತೆ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಇದು ನಿಮಗೆ ಬ್ಲೌಸ್ ಬರುತ್ತೆ ನೋಡಿ. ಬ್ಲೌಸು ನೀವು ವರ್ಕ್ ಮಾಡಿಸ್ತಿರೋ ಬಿಡ್ತಿರೋ ಬಟ್ ಆರಾಮಾಗಿ ನೀವು ವೇರ್ ಮಾಡ್ಬೋದು. ಇದು ಬ್ಲೌಸು, ಇದು ಕೈ ತೊಳಿಗೆ ಬರುತ್ತೆ ನಿಮಗೆ. ಆಮೇಲೆ ನಿಮ್ಮದು ಪಲ್ಲು ಬಂದ್ಬಿಟ್ಟು ಇದು ಬೇಕಿದ್ರೆ ನೀವು ಸ್ವಲ್ಪ ಕುಚ್ಚು ಹಾಕ್ಸ್ಬಿಟ್ಟು ನೀವು ಇದಕ್ಕೆ ಸ್ವಲ್ಪ ಕುಚ್ಚು ಇಲ್ಲೆಲ್ಲ ಹಾಕ್ಸಿ ಹೀಗೆ ಬಿಟ್ಟರು ಸರಿ, ಅಥವಾ ನೀವು ಇದನ್ನು ಪ್ಲೀಟ್ ಮಾಡಿ ಹಾಕೋತೀನಿ ಅಂದ್ರೂ ಸರಿ, ಹೀಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ನೀವು ಇದನ್ನು ನಿಮ್ಮ ಜ್ಯುವೆಲ್ರೀಸ್ ಜೊತೆಗೆ ಯಾವುದೂ ಮ್ಯಾರೇಜ್ ಫಂಕ್ಷನ್ಸು, ಯಾವುದಾದ್ರೂ ಟ್ರೆಡಿಷ್ನಲ್ ಫಂಕ್ಷನ್ಸು, ಅಥವಾ ನಿಮ್ಮ ಆಫೀಸಲ್ಲಿ ಏನಾದರೂ ಟ್ರೆಡಿಷ್ನಲ್ ಡೇ ಮಾಡ್ತಾ ಇದ್ದಾರೆ, ಕಾಲೇಜಲ್ಲಿ ಏನಾದ್ರು ಟ್ರೆಡಿಷ್ನಲ್ ಡೇ ಮಾಡ್ತಾ ಇದ್ದಾರೆ, ಏನಾದ್ರು ಫಂಕ್ಷನ್ ಇದೆ ಗ್ರ್ಯಾಂಡಾಗಿ ಹಾಕೋಬೇಕಪ್ಪ, ಫುಲ್ ಚೆನ್ನಾಗಿ ರೆಡಿ ಆಗ್ಬೇಕಂದ್ರೆ ಈ ಸ್ಯಾರಿ ಸೆಲೆಕ್ಟ್ ಮಾಡಿದರೆ ಬೆಸ್ಟ್. ಎಲ್ಲ ಕಡೆನೂ ಹೇಳ್ತೀನಿ, ಕಾಂಪ್ಲಿಮೆಂಟ್ಸ್ ಮಾತ್ರ ಪಕ್ಕಾ ಬರುತ್ತೆ ನಿಮಗೆ, ಅಷ್ಟು ಗ್ರ್ಯಾಂಡ್ ಆಗಿರೋ ಸ್ಯಾರಿ. ಇದನ್ನು ಬ್ರೈಡಲ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯೂಶ್ವಲಿ ಇವಾಗ ಇದು ಟ್ರೆಂಡ್ ಬಂದಿದೆ ಈ ಕಲರ್ದು. ಇದರಲ್ಲಿ ಎರಡೆರಡು ಕಲರ್ಸ್ ಬರುತ್ತೆ, ಒಂದು ಗೋಲ್ಡನ್ ಟೈಪ್ ಇದೆ, ಒಂಚೂರು ಗ್ರೀನಿಶ್ ಇದೆ, ಆಮೇಲೆ ರೆಡ್ ಇದೆ. ಸೊ ಈ ಕಲರ್ ಕಾಂಬಿನೇಷನ್ಸ್ ಇವಾಗ ಜಾಸ್ತಿ ಬರ್ತಾ ಇದೆ. ಸೊ ಇದನ್ನ ನೀವು ಬೇಕು, ಇಷ್ಟ ಆಯಿತು, ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದ್ರ ಪ್ರೈಸ್ ಎಷ್ಟಿದೆ ಅಂತ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಾನು ಜಾಸ್ತಿ ಏನೂ ಕೊಟ್ಟಿಲ್ಲ, ನಾನು ಯಾವ್ಯಾವ ಸೀರೆ ತೊಗೊಂಡಿನಿ ಎಲ್ಲಾನು ಒಂದು 700 600 ಅದೇ ರೇಂಜಲ್ಲೇ ತೊಗೊಂಡಿಲ್ಲ. ಆ ಪಿಂಕ್ ಒಂದು ಮಾತ್ರ ನಾನು 1500 1400 ಏನೋ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಇಷ್ಟು ಕಮ್ಮಿ ಬೆಲೆಗೆ ಒಂದು 600 700 ರೇಂಜಲ್ಲಿ ಇಷ್ಟು ಒಳ್ಳೆ ಸೀರೆ ಹೇಗೆ ಬರುತ್ತೆ ಹೇಳಿ? ಕಮ್ಮಿ ಅಂದರೂ ಒಂದು 10,000 ತೊಗೋತಾರೆ, ಒಂದು 7,000 ಆದರೂ ತೊಗೋತಾರೆ ಅಲ್ವಾ? ಹೊರಗಡೆ ಹೋಗಿ ನೋಡಬೇಕು, ಫಸ್ಟ್ ಆಫ್ ಆಲ್ ಹುಡುಕಬೇಕು, ಅದಾದಮೇಲೆ ನೀವು ಅದನ್ನು ಬಾರ್ಗೇನ್ ಮಾಡಬೇಕು, ಅದಾದಮೇಲೆ ನೀವು ಅದನ್ನ ಒಂದು 500-600 ಇಳಿಸ್ತಾರೆ. ಅದೇ 500-600ಕ್ಕೆ ನಿಮ್ಗೆ ಇಷ್ಟು ಒಳ್ಳೆ ಸೀರೆನೇ ಬಂದ್ಬಿಡುತ್ತೆ, ಅದು ಮನೇಲಿ ಕೂತ್ಕೊಂಡು. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂದರೆ, ಮೀಶೋದು ರೀಫಂಡ್ ಪಾಲಿಸೀಸ್ ತುಂಬಾ ಬೆಸ್ಟ್ ಇದೆ. ರಿಟರ್ನ್ ಪಾಲಿಸೀಸ್ ತುಂಬ ಈಸಿ ಆಗಿದೆ. ನಿಮಗೆ ಅಷ್ಟೊಂದು ವೇಟ್ ಮಾಡಬೇಕಂತ ಇಲ್ಲ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ನೀವು ತೊಗೋತೀರಾ ಮೀಶೋಲ್ಲಿ ಅಂದರೆ, ನೀವು ಅದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಇಟ್ಕೋಬೋದು. ಇಲ್ಲಪ್ಪ ನಿಮ್ಗೆ ಅದು ಸೆಟ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ಸೈಜಿಗೆ ಅದು ಆಗ್ತಾ ಇಲ್ಲ, ಎಕ್ಸ್ಚೇಂಜ್ ಮಾಡ್ಬೋದು. ವಿದಿನ್ 2 to 3 days ಬಂದುಬಿಟ್ಟು ಅವ್ರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ರಿಟರ್ನ್ ಮಾಡ್ತೀನಿ ಅಂದರೆ ಕೂಡ ಅವ್ರು ಬಂದು ಪಿಕಪ್ ಆದ ಕೂಡಲೇ ಒಂದು 1 hour 2 ಅವರಲ್ಲಿ ನಿಮ್ಗೆ ರಿಫಂಡ್ ಬಂದುಬಿಡುತ್ತೆ. ಸೊ ಅಷ್ಟು ಈಸಿಯಾಗಿದೆ. ನಾನು ಮೀಶೋ ಬಗ್ಗೆ ಅಂದ್ಕೊಂಡಿದ್ದಕ್ಕೂ ಇವಾಗ ನನ್ನದು ಥಾಟ್ ಪ್ರೊಸೆಸ್ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಈಗ. ಸೊ ನಂಗೆ ಅನಿಸುತ್ತೆ ನೀವು ಕೂಡ ಒಮ್ಮೆ ಮೀಶೋನ ಚೆಕ್ ಮಾಡಿ. ಈ ಸೀರೀಸಲ್ಲಿ ಈ ಸ್ಯಾರೀಸಲ್ಲಿ ನಿಮ್ಗೆ ಯಾವ್ಯಾವ ಸ್ಯಾರೀಸ್ ಇಷ್ಟ ಆಯಿತು, ನೀವು ಪರ್ಚೇಸ್ ಮಾಡಿದ್ದೀರಿ ಅಂತ ಆದರೆ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಅಭಿಪ್ರಾಯ ತಿಳಿಸಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವೈರಲ್ ಸ್ಯಾರೀಸ್ ಬಗ್ಗೆ. ನಿಮಗೆ ಈ 4 ಸ್ಯಾರೀಸಲ್ಲಿ ಯಾವುದಾದ್ರೂ ಇಷ್ಟ ಆಗಿ ನೀವು ಪರ್ಚೇಸ್ ಮಾಡಿದ್ದೀರಿ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಹೇಗಿತ್ತು ಅಂತ. ಆಮೇಲೆ ಎಲ್ಲ ಸ್ಯಾರೀಸ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಆ ಲಿಂಕನ್ನೇ ಕ್ಲಿಕ್ ಮಾಡಿ. ಯಾಕಂದರೆ ನಿಮಗೆ ಬೇರೆ ಕ್ವಾಲಿಟಿ ಬಂದು ಆಮೇಲೆ ಇದು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ಬಾರ್ದು. ನಾನು ತೊಗೊಂಡಿರೋ ಸ್ಯಾರೀಸ್ ಬೆಸ್ಟ್ ಇದೆ. ಎಲ್ಲ ಸ್ಯಾರೀಸ್ಗೂ ನಾನು 10 out of 10 ಕೊಡ್ತೀನಿ, 100 out of 100 ಕೊಡ್ತೀನಿ. ಬಿಕಾಸ್ ಅಷ್ಟು ಒಳ್ಳೆ ಕ್ವಾಲಿಟಿ ನನಗೆ ಸಿಕ್ಕಿದೆ. ಸೊ ಅದೇ ಸೇಮ್ ಕ್ವಾಲಿಟಿ ಇದೆ, ಅದೇ ಸೇಮ್ ಪ್ರೈಸಸ್ ಇದೆ. ನಾನು ಲಿಂಕ್ ಹಾಕಿರ್ತೀನಿ, ಸೊ ದ್ಯಾಟ್ ನಿಮಗೂ ಈಸಿಯಾಗಿ ಇರಲಿ ಅಂತ. ನೀವು ಸರ್ಚ್ ಮಾಡೋದೇನೂ ಬೇಡ, ನೀವು ಅಲ್ಲಿ ಇಲ್ಲಿ ಹೋಗಿ ಲಿಂಕ್ಗೋಸ್ಕರ ವೇಟ್ ಮಾಡೋದು ಬೇಡ. ನೀವು ನನ್ನ ಚಾನೆಲ್ ಬಂದು ಎಲ್ಲ ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋ ನೀವು ಯಾವುದ್ರ ಬಗ್ಗೆ ಬೇಕು ಅಂತ ನೀವು ನನ್ನ ಕಾಮೆಂಟಲ್ಲಿ ತಿಳಿಸ್ಬೋದು, ನಾನು ಅದ್ರ ಪ್ರಕಾರನೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ
ಅಂದರೆ ನಾನು ನೆಕ್ಸ್ಟ್ ವಿಡಿಯೋನ ನಾನು ತುಂಬ ಇವಾಗಲೇ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದು ಕೂಡ ಮೀಶೋಯಿಂದನೇ ಬರೋದಾಗಿದೆ. ಸೊ ವೇಟ್ ಮಾಡಿ, ಅತಿ ಬೇಗ ಮತ್ತೆ ಸಿಗೋಣ ಮೀಶೋ ಪ್ರಾಡಕ್ಟ್ಸಿನ ರಿವ್ಯೂ ಜೊತೆಗೆ, ಆನೆಸ್ಟ್ ರಿವ್ಯೂಸ್ ಜೊತೆಗೆ. ಸೊ ಅಲ್ಲಿವರೆಗೂ ನಮಸ್ಕಾರ.